ದರ್ಶನ್ ಸರ್, ಭಾಸ್ಕರನ್ ಸರ್, ನಿಮ್ ಪ್ರಶ್ನೆ ಕೇಳಿ ಸರ್, ಒಟ್ಟಿಗೆ ಉತ್ತರ ಕೊಡಿ ಸರ್, ಒಟ್ಟಿಗೆ ಉತ್ತರ ಕೊಡಿ. ನೋಡಿ, ಈಗ ಯಾರಾದ್ರೆ ಸಂತ್ರಸ್ತರಿದ್ರೆ ಮಾನವೀಯತೆ ಇರಬೇಕು. ಯಾಕಂದ್ರೆ ಮುಸ್ಲಿಮ್ಸ್ ಅಂದ ಮಾತ್ರಕ್ಕೆ ಅವರೇನು ಬೇರೆ ಗ್ರಹದಿಂದ ಎಗರು ಬಿದ್ದಿಲ್ಲ. ಇಲ್ಲಿಗೆ ಮುಸ್ಲಿಮರು ಇಲ್ಲಿ ಹುಟ್ಟಿದ ಮೇಲೆ ಅದು 50,000 ವರ್ಷ ಆದ್ರೂ ಇಲ್ಲೇ ಹುಟ್ಟುತ್ತಾರೆ, ಇಲ್ಲೇ ಸಾಯ್ತಾರೆ. ಇದು ಅವರ ಜನ್ಮಭೂಮಿ, ಕರ್ಮಭೂಮಿ. ನಾವು ವಿನಾಕಾರಣ ಮುಸ್ಲಿಮರನ್ನ ನಾವು ದ್ವೇಷ ಮಾಡ್ತೀವಿ ಅಂತ ಹೇಳೋದು ತಪ್ಪದು. ನಾನು ಆಗಲಿಂದ ಕೇಳ್ತಾ ಇದ್ದೀನಿ, ಈಗ ಯಾರಿಗಾದ್ರೆ ಒಂದು KHB ಯಲ್ಲೋ ಅಥವಾ ಆಶ್ರಯ ಯೋಜನೆಯಲ್ಲೋ ಇನ್ಯಾವುದೋ ಯೋಜನೆಯಲ್ಲೋ ಒಂದು ಮನೆಯನ್ನೋ ಒಂದು ಸೂರನ್ನೋ ಒಂದು ಲ್ಯಾಂಡನ್ನೋ ಕೊಡಬೇಕಾದ್ರೆ ಅದಕ್ಕೆ ರೀತಿ ನೀತಿ ನಿಯಮಗಳು ಇಲ್ವಾ? ಇದೆ. ಆಮೇಲೆ ಇದುವರೆಗೂ ನಮಗೆ ಫ್ರೀ ಸೈಟ್ಗಳು ಬೇಕು ಅಂತೇಳಿ ಎಷ್ಟು ಲಕ್ಷ ಜನ ಬಡವರು ಅಪ್ಲಿಕೇಶನ್ ಅನ್ನು ಹಾಕಿ ಕಾಯ್ಕೊಂಡಿದ್ದಾರೆ. ಈ ಮುಸಲ್ಮಾನರನ್ನ ನೀವು ತುಷ್ಟೀಕರಣ ಮಾಡೋದಕ್ಕೆ ಇವ್ರಿಗೆ ಮಾತ್ರ ಸ್ಪೆಷಲ್ ಸ್ಟೇಟಸ್ ಕೊಟ್ಟು ಇವ್ರಿಗೆ ಇಮಿಡಿಯೇಟ್ ಆಗಿ ಕೊಡ್ತೀವಂದ್ರೆ ಇಷ್ಟು ದಿವಸ ಅಪ್ಲಿಕೇಶನ್ ಕೊಟ್ಟು ಕಾಯ್ತಾ ಇರೋ ಬಾಯಿಗೆ ಯಾಕೆ ಮಣ್ಣು ಹಾಕ್ತಿದ್ದೀರಿ? ಅದು ನಾನು ಹೇಳ್ತಾ ಇರೋದು ಏನು ಅಂದ್ರೆ, ಎಲ್ಲವನ್ನ ನೀವು ಲೀಗಲ್ ಆಗಿ ಮಾಡಿ, ಕ್ರೋನೋಲಾಜಿಕಲ್ ಆರ್ಡರ್ ಆಗಿ ಮಾಡಿ. 2014ರಲ್ಲಿ ಕೊಟ್ಟವರಿಗೆ ಫಸ್ಟ್ ಕೊಡಿ, 15ರಲ್ಲಿ ಕೊಟ್ಟವ್ರಿಗೆ ಆಮೇಲೆ ಕೊಡಿ. ಈಗ ಬಂದಿರೋರು ಪಿಣರಾಯಿ ವಿಜಯನ್ ಹೇಳ್ಬಿಟ್ರು, KC ವೇಣುಗೋಪಾಲ್ ಹೇಳ್ಬಿಟ್ರು ಅಂತ ಹೇಳಿ ಯಾರಿಗೂ ಅಲರ್ಟ್ ಆಗೋ ಮನೇನ ತಗೊಂಡೋಗಿ ನೀವು ಇವ್ರು ಕೊಟ್ಬಿಟ್ರೆ ಅವ್ರೆಲ್ಲಿ ಇರಬೇಕು? ಕಾಂಗ್ರೆಸ್ ವಕ್ತಾರ ಲಾಜಿಕ್ ಇಲ್ಲದೆ ಮಾತಾಡ್ತಾರೆ. ಈ ಡಾಕ್ಯುಮೆಂಟ್ಸ್ ಇದ್ರೆ ಮನೆ ಯಾಕೆ ಹೊಡಿತಾರೆ? ಮತ್ತೆ ವೆರಿಫಿಕೇಶನ್ ಮಾಡಿಲ್ವಾ? ಹ್ಯೂಮನ್ ಕಮಿಷನ್ ಅಧ್ಯಕ್ಷರು ಬಂದಿದ್ರಲ್ವಾ, ಅವ್ರೇನ್ ಹೇಳಿದ್ರು? ದರ್ಶನ್ ಸರ್ ಇಲ್ಲ ಅವ್ರು ಹೇಳ್ತಾ ಇರೋದು ಕೆಲವ್ರ ಹತ್ರ ದಾಖಲೆಗಳಿದೆ, ಪಕ್ಕದ ಏರಿಯಾದಲ್ಲಿ ವಾಸ ಮಾಡ್ತಾರೆಲ್ಲ ಪಾಪ ತಂದು ದಾಖಲೆ ತೋರಿಸ್ತಿದ್ದಾರೆ. ಅದನ್ನು ಸ್ವಲ್ಪ ಪರಿಶೀಲನೆ ಮಾಡಬೇಕು, ಸರ್ಕಾರದ ಜವಾಬ್ದಾರಿ. ದರ್ಶನ್ ಸರ್, ಈಗ ಭಾಸ್ಕರನ್ ಸರ್ ಕೇಳ್ದಂಗೆ ಸರ್, ನಿಮ್ದೇನಾದ್ರು ಪ್ರಶ್ನೆ ಇದೆಯಾ ಸರ್ ಅವ್ರಿಗೆ? ನೀವ್ ಆಗ್ಲೇ ಹೇಳಿದ್ರಿ ಬಿಡ್ರಿ, ಮುಸ್ಲಿಂ ಸಮುದಾಯದ ಮೇಲೆ ಪ್ರೀತಿನೇ ಇಲ್ಲ ರಾಜ್ಯ ಸರ್ಕಾರಕ್ಕೆ, ಆದ್ರೂ ಕೂಡ ಮನೆಗಳನ್ನ ಕೊಡ್ತಾ ಇದ್ದಾರೆ, ಹಕ್ಕು ಪತ್ರಗಳಿದೆ, ಹಕ್ಕು ಪತ್ರ ಇದ್ದಾಗ್ಲೂ ನೋಡಿ. ಏನಂದ್ರೆ ಮೇಡಮ್, ಈ ಡೆಮಾಲಿಷ್ ಮಾಡಿದ್ರಲ್ಲ ಆ 2 ದಿವಸ ಎಲ್ಲ ಡಿಬೇಟ್ನಲ್ಲಿ ಕಾಂಗ್ರೆಸ್ ಮೇಲೆ ಬಿತ್ತಾ ಇದ್ರು, ಹೆಂಗೆ ನಿಮಗೆ ನಾಚಿಕೆ ಬರಬೇಕು, ಬಡವರಿಗೆಲ್ಲ ಬೀದಿಗೆ ತಂದುಬಿಟ್ರು, ನೀವು ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಅಂತ BJPನವರು ಹೇಳ್ತಾ ಇದ್ರು. ಅವ್ರಿಗೆ ಒಂದು ಇದು ಸಿಗ್ತಾ ಇತ್ತು, ಏನೋ ಒಂದು ಇಶ್ಯೂ ಬೇಕಾಗಿತ್ತು, ಸಿಕ್ತು ಅವ್ರಿಗೆ. ಇವರು ಕೇರಳ CM ಬಂದಿದ್ದ ತಕ್ಷಣ ಇವರು ಜಮೀರ್ ಅಹಮದ್ ಮನೆ ಕೊಡ್ತೀನಿ ತಕ್ಷಣ ಈ ಕಡೆ ಬಂದುಬಿಟ್ರು. ಇದು ಏನು ರಾಜಕೀಯ? ಇದರಲ್ಲಿ ಬಡವರು ಇದರಲ್ಲಿ ರಾಜಕೀಯ ಬರಬಾರ್ದು. ರಾಜಕೀಯ ಸರ್ ಹೇಳಿದ್ರೆ ಸತ್ಯ ಮಾತು ಅದು. ಭಾಸ್ಕರ್ ಸರ್ಗೆ ನಾನು ನೋಡಿ, ಅದ್ರಲ್ಲಿ ಡೈಲಾಗ್ ಇದೆ, ಎಲ್ಲ ಅದೇ ಡೈಲಾಗ್ ಹೇಳಕ್ಕಾಗಲ್ಲ. ನೋಡಿ ಮೇಡಮ್, ಏನಂದ್ರೆ ಮುಸಲ್ಮಾನರು ಯಾವ ಪರಿಸ್ಥಿತಿ ಗೊತ್ತಾ? ಮುಸಲ್ಮಾನರದ್ದು ನಮ್ಮ ಬ್ರದರ್ಗೆ ಬೇಜಾರಾಗುತ್ತೆ ಹೇಳಿದ್ರೆ, ನಾನು ನೋಡಿ ಓಟ್ ಕೊಡೋದೇ ಪತ್ರಗಳು ಇತ್ತು, ಹಕ್ಕು ಪತ್ರಗಳಿದ್ರು, ಮನೆಗಳನ್ನು ಅಲ್ಲ, ಮುಸಲ್ಮಾನರ ಮೇಲೆ ಪ್ರೀತಿ ಅಂತ ಹೇಳಿದ್ರ ಅದಕ್ಕೆ ಮಾತು ನಾನು ಹೇಳ್ತೀನಿ. ನಾವು ಓಟು ಕೊಡೋದೇ ಕಾಂಗ್ರೆಸ್ಗೆ, ಮುಸಲ್ಮಾನರು ಬೇರೆ ಯಾರಿಲ್ಲ. ಕೇಳ್ಕೊಳ್ಳಿ ಮೇಡಮ್, ನನಗೆ ಹೇಳಕ್ಕೆ ಕೊಡಲ್ಲ. ಯಾಕೆ ಕರಿತೀರಾ? ನನಗೆ ಹೇಳಕ್ಕೆ ಕೊಡಲ್ಲ. ನೋಡಿ, ಕಾಂಗ್ರೆಸ್ಗೆ ಓಟೆ ಕೊಡೋದು ಬೇರೆ ನಮ್ಗೆ ಇಲ್ಲ. JDS ಕೊಟ್ಟೆ ಇತ್ತು, BJP ಕೊಟ್ಟೈತೆ, ಎಲ್ಲ ಇತ್ತು. ಏನಂದ್ರೆ ನಾನು ಒಂದು ಡೈಲಾಗ್ ಹೇಳೋದು ಏನಂದ್ರೆ, BJP ನಮ್ಗೆ ಏನು, BJP ಮಾರ್ಯಾತು ಧೂಪ್ ಮೇ ಡಾಲ್ತಾ ಹೈ. BJPನವ್ರು ಹೊಡೆದ್ರೆ ಬಿಸಿಲಲ್ಲಿ ಹಾಕ್ತಾರೆ, ಕಾಂಗ್ರೆಸ್ನವ್ರು ಹೊಡೆದ್ರೆ ನೆರಳಿನಲ್ಲಿ ಹಾಕ್ತಾರೆ, ಚೌಮೆ ಡಾಲ್ತಾ. ಕಾಂಗ್ರೆಸ್ ಒಲ್ಲ ಮಾರ್ಯಾತ, ಅಷ್ಟೇ ವ್ಯತ್ಯಾಸ ಇರೋದು, ಏನಿಲ್ಲ. ಹೊಡಿತಾರೆ, ಅವ್ರನ್ನು ಹೊಡಿತಾರೆ, ಇಬ್ಬರು ಹೊಡೆಯೋದು, ಇವರು ಇದ್ರಲ್ಲಿ ಹಾಕ್ತಾರೆ ಚೌಮೆ, ಖಂಡಗಿರ್ಲಿ ಖಂಡಗ್ ಸಾಯ್ಲಿ ಅಂತ, ಅವರು ಬಿಸಿಲಲ್ಲಿ ಸಾಯ್ಲಿ ಅಂತ. ಅದೇ ಇರೋದು. ಸಣ್ಣ ಪ್ರಶ್ನೆ ಕಾಂಗ್ರೆಸ್ ವಕ್ತಾರರಿಗೆ. ಈಗ ಗೋಮಾಳ ಅಂದ್ರೆ ಅದು ಕೌ ಗ್ರೇಸಿಂಗ್ ಲ್ಯಾಂಡ್ ಅಂತ, ಒಂದು ಹಳ್ಳಿ, ಅದರದಲ್ಲಿ ಏನು ಪಾಪ್ಯುಲೇಷನ್ ಇರ್ತದೆ, ಹಸು, ಆಮೇಲೆ ಎಮ್ಮೆ, ಮೇಕೆ, ಕುರಿ, ಕೋಳಿ, ಇದ್ರದ್ದು ಇದು ನಶಿಸಿ ಹೋಯ್ತು. ಇರ್ಲಿ, ಅದನ್ನ ಪ್ರೊಟೆಕ್ಟ್ ಮಾಡಿ ಇಟ್ಟಿದ್ದಾರೆ. ಗೋಮಾಳದ ಒಳಗಡೆ ಇಷ್ಟು ಮನೆಗಳು ಕಟ್ಕೊಳ್ಳೋ ತನಕ ರಾಜ್ಯ ಸರ್ಕಾರದ ರೆವಿನ್ಯೂ ಇಲಾಖೆ ಏನ್ ಮಾಡ್ತೀವಿ? ಒಂದು. ಎರಡನೇದು, ಬೆಸ್ಕಾಂ ಇಲಾಖೆಯವರು ಸ್ಮಾರ್ಟ್ ಮೀಟರ್ಗಳನ್ನ ಹೇಗೆ ಕೊಟ್ರು? ಎರಡನೇದು. ಆಮೇಲೆ ಅಲ್ಲಿಗೆ ಡ್ರೈನೇಜ್ ಕನೆಕ್ಷನ್ಗಳನ್ನ ಯಾವ ಆಧಾರದ ಮೇಲೆ ಆ ಗೋಮಾಳಕ್ಕೆ ಕೊಟ್ರು? ಒಂದು. ಇವರು ಎಲ್ಲರನ್ನೂ ಈಗ ಗೊತ್ತಾಗಿದೆ ಯಾರ್ಯಾರು ಕೊಟ್ಟಿದ್ದಾರೆ ಅಂತ ಹೇಳಿ. ಅವರುಗಳ ಮೇಲೆ ಕಾನೂನುಬದ್ಧವಾದಂಥ ಕಟ್ಟುನಿಟ್ಟಿನ ಕ್ರಮವನ್ನ ಈ ಪರಮೇಶ್ವರ್ ಅವರು ಹೇಳ್ತಾರಲ್ಲ, ಕಟ್ಟುನಿಟ್ಟಿನ ಕ್ರಮ, ಆ ಕ್ರಮ ಅಲ್ಲ, ನಿಜವಾದ ಕಟ್ಟುನಿಟ್ಟಿನ ಕ್ರಮವನ್ನ ಏನ್ ತಗೊಳ್ತಾರೆ ಹೇಳ್ಬೇಕು ಅವರು ಕಾಂಗ್ರೆಸ್ ವಕ್ತಾರರು. ಓಕೆ ಸರ್, ಪ್ರಶ್ನೆಗಳು ದರ್ಶನ್ ಸರ್, ನಿಮಗೆ ಪ್ರಶ್ನೆಗಳು ಅರ್ಥ ಆಯ್ತು.
ಈಗ ರಾಜ್ಯ ಸರ್ಕಾರದಿಂದ ಸಂತ್ರಸ್ತರಿಗೆ ಮನೆಗಳನ್ನ ಕಲ್ಪಿಸಿಕೊಡೋದಕ್ಕೆ ಒಂದಷ್ಟು ನಿಯಮಗಳಿದೆ, ಆ ನಿಯಮಗಳನ್ನ ಪಾಲನೆ ಮಾಡ್ಲಾಗ್ತಾ ಇದೆಯಾ ಅನ್ನೋದು ಪ್ರಶ್ನೆ. ಪಾಪ ಈ ವರ್ಷಾನುಗಟ್ಟಲೆ ಅರ್ಜಿ ಹಾಕಿ ಈಗ ಸಿಗುತ್ತೆ ಆಗ ಸಿಗುತ್ತೆ ಸೂರುಗಳು ಅಂತ ಕಾಯ್ತಿದ್ದಾರಲ್ಲ, ಅಂತ ಸಂತ್ರಸ್ತರ ಪರಿಸ್ಥಿತಿ ಏನು ಅನ್ನೋದು ಪ್ರಶ್ನೆ. ಅದ್ರ ಜೊತೆಗೆ ಸರ್ ಕೇಳ್ತಾ ಇದ್ರು, ಅನೇಕರಿಗೆ ವಿದ್ಯುತ್ ಸಂಪರ್ಕ ಕೊಟ್ಟಿದ್ದೀರಿ, ನೀರಿನ ಸರಬರಾಜುಗಳಾಗ್ತಾ ಇದೆ, ಎಲ್ಲಾ ರೀತಿಯ ವ್ಯವಸ್ಥೆ ಮಾಡಿಕೊಟ್ರು ಕೂಡ ಸಂಬಂಧಪಟ್ಟ ಇಲಾಖೆಯ ಗಮನಕ್ಕೆ ಇದು ಯಾಕೆ ಬರಲಿಲ್ಲ? ಇಲಾಖೆ ಅಧಿಕಾರಿಗಳು ಶಾಮೀಲಾಗಿ ಮಾಡ್ಕೊಟ್ಟಿರ್ತಾರೆ ಬಿಡಿ, ರಾಜ್ಯ ಸರ್ಕಾರ ಏನು ಮಾಡ್ತಾ ಇತ್ತು ಇದೆಲ್ಲ ಗಮನಕ್ಕಿರ್ಲಿಲ್ವಾ ಅನ್ನೋದು ಪ್ರಶ್ನೆ. ಅದ್ರ ಬಗ್ಗೆ ಉತ್ತರ ಕೊಡಿ ಮೇಡಮ್. ಇವಾಗ ನೀವು ಮಾನವೀಯತೆ ಪ್ರಶ್ನೆ ಅಥವಾ ಈ ಮನೆಗಳ ವಿಚಾರದಲ್ಲಿ ಅಥವಾ ನಿಯಮಗಳು ಅಂತ ಮೇಡಮ್, ಈಗ ಉದಾಹರಣೆಗೆ ಕಲ್ಯಾಣ ಕರ್ನಾಟಕದಲ್ಲಿ, ಉತ್ತರ ಕರ್ನಾಟಕದಲ್ಲಿ ಮಳೆ ಬಂದಾಗ ನಾವು 1033 ಕೋಟಿ ರೂಪಾಯಿ ಒಂದು ಕಂತು, ಇನ್ನೊಂದು 1218 ಕೋಟಿ ರೂಪಾಯಿ ಎರಡನೇ ಕಂತು. ಅದು ಬಹಳ ಮುಖ್ಯವಾಗಿ ಯಾರ ಮನೆಗಳ ಡ್ಯಾಮೇಜ್ ಆಗಿದೆ, ಯಾರು ಮನೆಗಳು ಬಿದ್ದೋಗಿದೆ, ಮಾನವೀಯತೆ ದೃಷ್ಟಿಯಲ್ಲಿ ಮನೆ ಕಟ್ಕೊಡ್ಲಿಕ್ಕೆ ಹಣ ಕೊಟ್ಟಿದ್ದೀವಿ. ಮೊನ್ನೆ ನಾ ಹೇಳ್ತಾ ಇರೋದು